ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಮಂತ ಋತು ಸಂಚಿಕೆ 1. ಲೇಖಕರು ಸುಮಾ ಬೆಳಗೆರೆ. ಈ ಒಂದು ಕೃತಿಯ ಗೌರವ ಆಯಾ ಲೇಖಕರಿಗೆ ಸಲ್ಲಿಸತಕ್ಕದ್ದು. ನಾದಸ್ವರ ಮೊಳಗಿತು, ಮಾಂಗಲ್ಯ ತಂತು ನಾನೇನ ಮಮ ಜೀವನ ಹೇತುನ, ಕಂಠೆ ಬದ್ನಾಮಿ ಶುಭವೇ ತಂ ಜೀವಂ ಶರದಾಂ ಶತಂ. ಈ ಮಾಂಗಲ್ಯ ತಂತುವು ನನ್ನ ದಾಂಪತ್ಯ ಜೀವನಕ್ಕೆ ಕಾರಣವಾದದ್ದು. ಇದನ್ನು ನಿನ್ನ ಕೊರಳಿನಲ್ಲಿ ಕಟ್ಟುವೆನು, ನೀನು ನನ್ನೊಡನೆ 100 ವರ್ಷ ಕಾಲ ಬಾಳು ಎಂದು ಅರ್ಥ. ಹೇಮಂತನು ಋತುವಿನ ಕೊರಳಿಗೆ ಮಾಂಗಲ್ಯ ಕಟ್ಟಿದ. ಮುಹೂರ್ತ ಮುಗಿದ ಮೇಲೆ ಹೆಣ್ಣಿನ ಕಡೆಯವರು ಹರ್ಷದಿಂದ ಓಡಾಡುತ್ತಾ ಊಟಕ್ಕೆ ಕುಳಿತಿದ್ದವರನ್ನು ಉಪಚರಿಸುತ್ತಿದ್ದರು. ಶಾವಿಗೆ ಪಾಯಸ, ತುಪ್ಪ, ಕಡಲೆಬೇಳೆ, ಹೆಸರುಬೇಳೆಯ ಕೋಸಂಬರಿ, ಹುರುಳಿಕಾಯಿ, ಎಲೆಕೋಸಿನ ಪಲ್ಯ, ಅನ್ನ, ತೊವ್ವೆ, ತಿಳಿಸಾರು, ವಾಂಗಿಬಾತು, ಲಾಡು ಉಂಡೆ, ಖಾರ ಬೂಂದಿ, ಬೊಂಬಾಯಿ ಬೋಂಡ, ಮಾವಿನಕಾಯಿ, ಉಪ್ಪಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದ್ದ ಮಜ್ಜಿಗೆ. ಭಾರೀ ಭೋಜನ ಮಾಡುತ್ತಿದ್ದರು. ಎಲ್ಲೆಡೆ ಹರ್ಷದ ಹೊನಲು. ಹೇಮಂತ ಋತುವಿನ ಬಲಗೈ ಹಿಡಿದು ಸಪ್ತಪದಿ ತುಳಿದು 7 ಹೆಜ್ಜೆಗಳನ್ನು ಇರಿಸಿದ. ಅನ್ನ, ಬಲ, ಮಿತವ್ಯಯ, ಸುಖ, ಪರಂಪರೆ, ಸಮಯ, ಮೈತ್ರಿ. ನಂತರ ಲಾಜಹೋಮ, ಭತ್ತದ ಹರಳಿನಿಂದ ಅಗ್ನಿದೇವನನ್ನು ಪೂಜಿಸುವುದು. ಆಗ ಅಗ್ನಿದೇವನು ಇವಳ ಮಡಿಲು ಎಂದಿಗೂ ಬರಿದಾಗದಿರಲಿ, ಮಕ್ಕಳ ತಾಯಿಯಾಗಿ ಬಹುಕಾಲ ಬಾಳಲಿ, ದೀರ್ಘಾಯುಷ್ಯವನ್ನು ಕೊಡಲಿ, ಆನಂದವನ್ನು ಹೊಂದಲಿ ಎಂದು ಆಶೀರ್ವದಿಸುತ್ತಾನೆ. ಋತು ತನ್ನ ಬೊಗಸೆಯಲ್ಲಿ ಹರಳನ್ನು ತುಂಬಿಕೊಂಡು ಅದನ್ನು ಅಗ್ನಿಯಲ್ಲಿ ಸಮರ್ಪಿಸಿದಳು. ನಂತರ ಸಹಭೋಜನ, ಒಂದೇ ಎಲೆಯಲ್ಲಿ ಊಟ. ಭೂಮದೆಲೆಗೆ ಬಡಿಸಿದರು. ಎಲೆಯ ಸುತ್ತಲೂ ಬಿಡಿಸಿದ ಎಲೆ ಬಳ್ಳಿ ಹೂಗಳ ರಂಗೋಲಿ. ಆ ರಂಗೋಲಿಗೆ ಅರಿಶಿಣ ಕುಂಕುಮ ತುಂಬಿದ್ದರು. 2 ಕಡೆ ದೀಪ ಹಚ್ಚಿದ್ದರು. ಚಕ್ಕುಲಿ ಉಂಡೆ, ಕರ್ಜಿಕಾಯಿ, ನಿಪ್ಪಟ್ಟು, ಜಿಲೇಬಿ, ಲಾಡು, ಚಿರೋಟಿ, ಮೈಸೂರು ಪಾಕ್, ಪಾಯಸ ಬಡಿಸಿದ್ದರು. ಹೇಮಂತ, ಋತು ಇಬ್ಬರು ಎಲೆಯ ಮುಂದೆ ಕುಳಿತರು. ಹೇಮಂತ, ಈಗ ನೀನು ಫಸ್ಟ್ ಚಕ್ಕುಲಿ ತಿನ್ನಿಸು. ಹಲ್ಲು ಗಟ್ಟಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡು ಎಂದು ಹೇಮಂತನ ಫ್ರೆಂಡ್ಸ್ ನಗುತ್ತಾ ಹೇಳಿದ. ಹೇಮಂತ, ಋತು ಮೌನವಾಗಿ ಕುಳಿತಿದ್ದರು. ಋತು, ನೀನು ಮಾತ್ರ ಸಿಹಿಯಾದ ಮೃದುವಾದ ತಿಂಡಿ ತಿನಿಸು, ಜೀವನವೆಲ್ಲ ಸಿಹಿಯಾಗಲಿ ಎಂದು ಋತುವಿನ ಫ್ರೆಂಡ್ ಹೇಳಿದಳು. ಋತು ನಾಚಿ ಕುಳಿತಿದ್ದಳು. ಹೇಮಂತ ದೊಡ್ಡ ಚಕ್ಕುಲಿಯನ್ನು ತೆಗೆದುಕೊಂಡು ಋತು ಬಾಯಿಗೆ ಇಟ್ಟ. ಋತು ನಾಚುತ್ತಲೇ ಸ್ವಲ್ಪ ಚಕ್ಕುಲಿಯನ್ನು ಕಚ್ಚಿ ತಿಂದಳು. ಋತು ಜಿಲೇಬಿಯನ್ನು ತೆಗೆದುಕೊಂಡು ಹೇಮಂತನ ಬಾಯಿಗೆ ಇಟ್ಟಳು. ಎಲ್ಲರೂ ಕೇಕೆ ಹಾಕಿ ನಕ್ಕರು. ಅಲ್ಲಿ ಸಂತೋಷ, ಸಂಭ್ರಮ, ಹಾಸ್ಯಗಳ ಮಿಲನವಾಗಿತ್ತು. ಎಲ್ಲರೂ ತಮ್ಮ ನೋವುಗಳನ್ನು ಮರೆತು ಮದುವೆಯ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ಅವರಿಬ್ಬರ ಹೆಸರು ಹೇಮಂತ ಋತು. ಅವರ ಮದುವೆಯು ಹೇಮಂತ ಋತುವಿನಲ್ಲಿ ಆಗ ಹಿಮ ಬೀಳುವ ಕಾಲ. ಹೇಮಂತ ಭಾರೀ ಕಿಲಾಡಿ. ಹೇಮಂತ ಋತುವಿನಲ್ಲಿ ಮದುವೆಯಾದ ವೃದ್ಧೆ ಒಬ್ಬರು ಬೊಚ್ಚುಬಾಯಿ ಅಗಲಿಸಿ ನಗುತ್ತಾ ಹೇಳಿದರು, ದಾಂಪತ್ಯವೆಂಬ ಭವ್ಯ ಕಟ್ಟಡಕ್ಕೆ ಮದುವೆ ಎಂಬುದು ಒಂದು ಭದ್ರ ಬುನಾದಿ. ಆ ಭವ್ಯ ಬಂಗಲೆಯಲ್ಲಿ ಸಮರಸವಾಗಿ ಇರಬೇಕೆಂದರೆ ಮನಸ್ಸುಗಳು ಒಂದಾಗಬೇಕು. ಒಳ್ಳೆಯ ಮಾತು, ಉತ್ತಮ ನಡವಳಿಕೆ, ಒಳ್ಳೆಯ ಆಲೋಚನೆಗಳು ಇರಬೇಕು. ವೃದ್ಧರ ಹೆಂಡತಿ ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ ಹೇಳಿದರು. ಅವರ ಮನಸ್ಸು ಗತಕಾಲದ ಘಟನೆಗಳನ್ನು ಮೆಲುಕು ಹಾಕುತ್ತಿತ್ತು. ಮುಖದಲ್ಲಿ ನಾಚಿಕೆ ಆವರಿಸಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೋ, ಮದುವೆ ಗಲಾಟೆಯಿಂದ ನಿನಗೆ ಸ್ಟ್ರೈನ್ ಆಗಿದೆ ಎಂದು ವೃದ್ಧರು ಮಡದಿಗೆ ಪ್ರೀತಿಯಿಂದ ಹೇಳಿದರು. ಆಮೇಲೆ ರೆಸ್ಟ್ ತೆಗೆದುಕೊಳ್ಳುವೆ ಎಂದರು ಆಕೆ. ಏನು, ನೀನಿನ್ನು ಊಟ ಮಾಡಿಲ್ವಾ ಎಂದರು. ಅವರಿಗೆ ಕಿವಿ ಕೇಳಿಸದ ಕಾರಣ ಹಾಗೆ ಕೇಳಿದರು. ಈಗ ಅಜ್ಜಿಯ ಮನಸ್ಸು ಎಲ್ಲಿಗೋ ಹೋಗಿದೆ. ಅಲ್ಲೇ ಇದ್ದ ಯುವಕನೊಬ್ಬ ನಗುತ್ತಾ ಹೇಳಿದ, ನಾಳೆ ಮತ್ತೆ ಪ್ರಯಾಣ ಇದೆ, ಮೊದಲೇ ಬೆನ್ನು ನೋವು ಅಂತ ಹೇಳಿದ್ರಿ, ರೂಮ್ನಲ್ಲಿ ಹೋಗಿ ಮಲಗು ಎಂದರು. ಆ ವೃದ್ಧರ ಹೆಸರು ಲಕ್ಷ್ಮೀನಾರಾಯಣ ರಾವ್. ಅವರಿಗೆ ಕಿವಿ ಕೇಳಿಸುತ್ತಿರಲಿಲ್ಲ. ಅವರ ಹೆಂಡತಿಯ ಹೆಸರು ಸುಮಿತ್ರಾ. ಹೇಮಂತನ ತಂದೆಯ ಸ್ನೇಹಿತರು, ಒಂದೇ ಊರಿನವರು. ಹೇಮಂತನ ಮದುವೆಗೆ ಎಂದು ಅವರ ಜೊತೆ ಬಂದಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ನಂತರ ಋತುಳನ್ನು ಗಂಡನ ಮನೆಗೆ ಒಪ್ಪಿಸುವ ಕಾರ್ಯಕ್ರಮ.
5 ಜನ ಮುತ್ತೈದೆಯರು ಋತುವಿನ ಮಡಿಲಿಗೆ ಉಡಿ ಅಕ್ಕಿ ತುಂಬಿದರು. ಹೋಗಬೇಕಮ್ಮ ಮಗಳೇ, ಹೆಣ್ಣಿಗೆ ತವರು ಸ್ಥಿರವಲ್ಲ ಎಂಬ ಹಾಡನ್ನು ಸುಮಿತ್ರಮ್ಮ ಹಾಡಿದರು. ಅರ್ಧ ಹಾಡಿದಾಗ ಅವರ ಧ್ವನಿ ಗದ್ಗವಾಗಿ ದುಃಖ ಒತ್ತರಿಸಿ ಬಂದಿತ್ತು. ಕಣ್ಣಲ್ಲಿ ನೀರು ತುಂಬಿತ್ತು. ಹಾಡು ಅರ್ಧಕ್ಕೆ ನಿಂತಿತು. ಆ ಕ್ಷಣವೇ ಹಾಗೆ. ಎಷ್ಟೇ ಸಡಗರ ಸಂಭ್ರಮ ತುಂಬಿದ್ದರೂ ಎಲ್ಲರ ಕಣ್ಣುಗಳು ತೇವಗೊಂಡವು. ಅದು ಬೀಳ್ಕೊಡುವ ಸಮಾರಂಭ. ಗಂಡನ ಮನೆಯಲ್ಲಿ ಹಿರಿಯರಿಗೆ ಎದುರಾಡಬೇಡ, ಅವರ ಸೇವೆ ಮಾಡು. ಗಂಡನ ಮನಸ್ಸನ್ನು ಅರಿತು ಬಾಳು, ತಾಳ್ಮೆ ಸಹನೆಯಿಂದ ನಡೆದುಕೋ ಎಂದು ಮದುವೆಗೆ ಬಂದಿದ್ದ ಮುತ್ತೈದೆಯರಲ್ಲಿ ಒಬ್ಬರು ಋತುವಿಗೆ ಹಿತನುಡಿ ಹೇಳಿದರು. ನಂತರ ಗಂಡಿನ ಕಡೆಯವರ ಕೋಣೆಗೆ ಋತುಳನ್ನು ಕರೆದುಕೊಂಡು ಹೋಗಿ ಹೆಣ್ಣು ಒಪ್ಪಿಸಿದರು. ಆರತಕ್ಷತೆ ಮುಗಿತು. ಎಲ್ಲರ ಊಟವಾಯಿತು. ಕೆಲವರು ಹಿಂದಿನ ರಾತ್ರಿ ನಿದ್ರೆ ಇಲ್ಲದ ಕಾರಣ ಬೇಗ ತಮಗೆ ಬೇಕಾದ ಸ್ಥಳಗಳಲ್ಲಿ ಮಲಗಿದ ತಕ್ಷಣ ಗೊರಕೆಗಳ ಶಬ್ದ ಕೇಳಿಸಿತು. ಕೆಲವರು ಹರಟುತ್ತಾ ಎಲೆ ಅಡಿಕೆ ಹಾಕಿಕೊಳ್ಳುತ್ತಿದ್ದರು. ಇನ್ನು ಕೆಲವರು ತಮ್ಮ ಜೀವನದಲ್ಲಿ ಗತಿಸಿದ ಘಟನೆಗಳನ್ನು ಆತ್ಮೀಯರೊಡನೆ ಹಂಚಿಕೊಳ್ಳುತ್ತಿದ್ದರು. ಇದುವರೆಗೆ ಬೇರೆ ಬೇರೆ ಕಡೆಗಳಲ್ಲಿ ಬೆಳೆದಿದ್ದ 2 ಜೀವಿಗಳನ್ನು ಒಂದು ಮಾಡುವ ಕಾರ್ಯಕ್ರಮ ಮೊದಲ ರಾತ್ರಿ. ಒಂದು ಗಿಡ, ಒಂದು ಬಳ್ಳಿ ಗಿಡವನ್ನು ಆಶ್ರಯಿಸಬೇಕು. ಶರೀರ ಮತ್ತು ಮನಸ್ಸುಗಳು ಒಂದಾಗುವ ರಾತ್ರಿ. ವಧು ವರ ಪರಸ್ಪರ ಪ್ರೇಮ ಸಂಬಂಧವನ್ನು ಮತ್ತಷ್ಟು ದೃಢಪಡಿಸುವ ರಾತ್ರಿ. ಮನಸ್ಸಿನಲ್ಲಿ ಮೂಡಿದ ಬಯಕೆಗಳನ್ನು ಪರಸ್ಪರ ಸಮರಸವಾಗಿ ಹಂಚಿಕೊಳ್ಳುವ ಆಶಯ. ಋತು, ಕೆಂಪು ಬಣ್ಣದ ಸೀರೆಯನ್ನು ಉಟ್ಟುಕೋ, ನಿನ್ನನ್ನು ಕೋಣೆಗೆ ಬಿಡಬೇಕು, ವಸಂತಮ್ಮ ಮಗಳಿಗೆ ಮೆಲ್ಲಗೆ ಕಿವಿಯಲ್ಲಿ ಹೇಳಿದರು. ಅಮ್ಮ, ಆ ಕೆಂಪು ಸೀರೆಯನ್ನು ನಾಗವಲ್ಲಿ ಶಾಸ್ತ್ರ ಆಗಬೇಕಾದ್ರೆ ಅತ್ತೆಯವರ ತಂಗಿ ಸೌಭಾಗ್ಯ ಅವರ ಕೈಗೆ ಕೊಟ್ಟೆ ಎಂದಳು ಋತು. ಆಗ ಅಲ್ಲಿಗೆ ಹೇಮಂತ ಬಂದ. ಅವನ ಉದ್ದೇಶವನ್ನು ಸೂಕ್ಷ್ಮವಾಗಿ ಅರಿತ ಋತುಳ ತಂದೆ ಶರತ್ ಅವರು ಇನ್ನೇನು ಇಲ್ಲ, ಮುಗಿಯಿತು, ಇದೀಗ ಮುಂದಿನ ಶಾಸ್ತ್ರ ಎಂದರು. ಆ ಸೀರೆ ಕಳೆದು ಹೋಗಿದೆ, ಹುಡುಕುತ್ತಿದ್ದೇವೆ ಎಂದರು ವಸಂತಮ್ಮ. ಏನು, ಸೀರೆ ಕಳೆದು ಹೋಗಿದೆಯಾ ಎಂದ ಹೇಮಂತ. ಹೌದು, ಋತು ಆ ಸೀರೆಯನ್ನು ನಿಮ್ಮ ಚಿಕ್ಕಮ್ಮನವರ ಕೈಗೆ ಕೊಟ್ಟಳಂತೆ ಎಂದರು ಸಂಕೋಚದಿಂದ. ಹೇಮಂತ ಸರಸರನೆ ಹೋಗಿ ತನ್ನ ಚಿಕ್ಕಮ್ಮ ಸೌಭಾಗ್ಯರನ್ನು ವಿಚಾರಿಸಿದ. ಋತು ನನ್ನ ಕೈಗೆ ಸೀರೆನೇ ಕೊಟ್ಟಿಲ್ಲ ಎಂದರು ಸೌಭಾಗ್ಯ. ತಾನು ಹೇಮಂತನ ಜೊತೆ ಋತು ಬಳಿಗೆ ಬಂದರು. ನೀನು ನನಗೆ ಸೀರೆ ಕೊಟ್ಟಿದ್ದೀಯಾ ಋತು? ಅಕ್ಕ, ಬಾಯಿಲ್ಲಿ ನಿನ್ನ ಸೊಸೆಯನ್ನು ನೋಡು, ಅವಳು ಆಡುತ್ತಿರುವ ಮಾತನ್ನು ಕೇಳು, ನನ್ನ ಮೇಲೆ ಅಪವಾದ ಹೊರಿಸುತ್ತಿದ್ದಾಳೆ. ಇನ್ನೂ ನಮ್ಮ ಮನೆಗೆ ಬಂದಿಲ್ಲ, ಇಂಥವಳು ನಿನ್ನ ಜೊತೆ ಹೊಂದಿಕೊಂಡು ಸಂಸಾರ ಮಾಡ್ತಾಳಾ ಎಂದು ಜೋರು ಧ್ವನಿಯಲ್ಲಿ ಹೇಳಿದರು. ಹೇಮಂತನ ತಾಯಿ ರೇವತಿ, ತಂದೆ ವಿಜಯೇಂದ್ರ ರಾವ್ ಬಂದರು. ನಮ್ಮ ಋತು ಸುಳ್ಳು ಹೇಳುತ್ತಾಳಾ? ನೆವರ್ ಎಂದ ಋತು ಅಣ್ಣ ಗ್ರೀಷ್ಮ. ಅಂದ್ರೆ ನಾವು ಸುಳ್ಳು ಹೇಳುತ್ತೇವೆ ಅಂತಾನಾ? ಬನ್ನಿ, ನಮ್ಮ ರೂಮ್ಗಳಲ್ಲಿ ಹುಡುಕಿ ಎಂದರು ಸೌಭಾಗ್ಯ. ನಿಮ್ಮ ಅನುಮಾನ ಬಗೆಹರಿಸಿಕೊಳ್ಳಿ ಎಂದರು ರೇವತಿ. ಇದೆಲ್ಲ ಏನು ಎಂದರು ವಿಜಯೇಂದ್ರ ರಾವ್. ನಡೀರಿ, ಹುಡುಕೆ ಬಿಡೋಣ ಎಂದ ಗ್ರೀಷ್ಮ. ಬೇಡ ಗ್ರೀಷ್ಮ, ಶರತ್ ಹೇಳಿದರು. ಆದರೆ ಅವರ ಮಾತನ್ನು ಗ್ರೀಷ್ಮ ಕೇಳಲಿಲ್ಲ. ಕೋಪದಿಂದ ಕುದಿಯುತ್ತಿದ್ದ. ಹೋಗಿ ಬೀಗರ ರೂಮುಗಳಲ್ಲಿ ಹುಡುಕಿ ಬಂದ. ಎಲ್ಲೂ ಸೀರೆ ಸಿಗಲಿಲ್ಲ. ವಾಪಸ್ಸು ಬಂದ. ಋತು ಕಣ್ಣಲ್ಲಿ ನೀರು ತುಂಬಿದಳು. ಋತುಳ ತಂಗಿ ವರ್ಷ ಅಕ್ಕನ ಕೈ ಹಿಡಿದು, ಅಕ್ಕ, ಎಲ್ಲ ಸರಿ ಹೋಗುತ್ತದೆ, ಸುಮ್ಮನಿರು ಎಂದಳು. ಈಗೇನು ಹೇಳುತ್ತೀರಿ ಎಂದರು ರೇವತಿ. ನೀವು ಮದುವೆ ಮಾಡುತ್ತಿರುವ ರೀತಿಯೇ ಸರಿಯಾಗಿಲ್ಲ. ಬೆಳಗ್ಗೆ ತಿಂಡಿಗೆ ಹುಳಿ ಹೊಡೆದ ಇಡ್ಲಿ, ನೀರಿನಂತಹ ಚಟ್ನಿ, ನೀರಿಗೆ ಬೆಲ್ಲ, ಉಪ್ಪು, ಕರಗದ ಪುಡಿ ಬೆರೆಸಿದ ಸಾಂಬಾರು, ಎಲೆಯಲ್ಲಿ ನಿಲ್ಲುತ್ತಲೇ ಇರಲಿಲ್ಲ. ಮಸಿ ನೀರಿನಂತಹ ಕಾಫಿ, ಇದರಲ್ಲಿ ಕಾಫಿ ಪುಡಿ, ಸಕ್ಕರೆ ಇಲ್ಲ. ಬಡ್ಸಿದ್ ಮಾತ್ರ 3 ಇಡ್ಲಿ, ಚಿಕ್ಕ ಲೋಟಗಳಲ್ಲಿ ಕಾಫಿ, ಅದು ಯಾರ ಹೊಟ್ಟೆಗೆ ಆಗುತ್ತದೆ? ಇನ್ನು ಮಧ್ಯಾಹ್ನದ ಊಟ ಒಂದೇ ಬಾರಿಗೆ ಬಾಯಿಗೆ ಇಡುವಂತೆ ಬಡಿಸಿದ ಪಲ್ಯ, ಕೋಸಂಬರಿ, ಕಣ್ಣಿಗೆ ಬೀಳುವಷ್ಟು ಲಾಡು, ಅರೆ ಬೆಂದ ಅನ್ನ, ನೀರಾದ ಗೊಡ್ಡು ಸಾರು. ಹುಳಿಯಲ್ಲಿ ಹುಡುಕಿದರೂ 4 ಹೋಳುಗಳಿಲ್ಲ. ಅದು ಭಾರವಾಗಿತ್ತು. ನಮ್ಮ ಕಡೆಯವರು ಯಾರೂ ಸರಿಯಾಗಿ ಊಟ ಮಾಡಲಿಲ್ಲ. ಸಾಯಂಕಾಲ ಎಲ್ಲರೂ ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ ತಿಂದು ಬಂದೆವು. ಇನ್ನು ರಾತ್ರಿ ಊಟ ಬೆಳಗ್ಗೆ ಮಾಡಿದ್ದನ್ನೇ ಬಡಿಸಿದ್ದೀರಿ. ಈ ಥರ ಮದುವೆ ನಮ್ಮ ಕಡೆ ಗತಿ ಇಲ್ಲದೋರು ಮಾಡೋದಿಲ್ಲ. ಮಾಡಿದ್ರೆ ಮುಖಕ್ಕೆ ಹೊಡೆಯುತ್ತಾರೆ ಅಷ್ಟೆ. ನೀವಿನ್ನು ತುಂಬ ಸಂಸ್ಕಾರ ಕಲಿಯಬೇಕು. ನಮ್ಮ ಕಡೆ ಫಲ ತಾಂಬೂಲಕ್ಕೆ ತಂಗಿನಕಾಯಿಯನ್ನು ಕವರಿನಲ್ಲಿಟ್ಟು ಕೊಡ್ತಾರೆ. ನೀವು ಒಂದೊಂದು ಬಾಳೆಹಣ್ಣು ಕೊಟ್ಟಿರುವಿರಿ ಎಂದರು ಸೌಭಾಗ್ಯ.
ಜಗಳ ಮಾಡಲು ಒಂದು ನೆಪ ಬೇಕಾಗಿತ್ತು ಆಕೆಗೆ. ಸೌಭಾಗ್ಯ, ಹಾಗೆಲ್ಲ ಮಾತನಾಡಬಾರದು, ಹೆಣ್ಣಿನ ಕಡೆಯವರ ಮನಸ್ಸಿಗೆ ನೋವುಂಟು ಮಾಡಬಾರದು ಎಂದರು ಸುಮಿತ್ರಮ್ಮ. ನಿಮಗೆ ಗೊತ್ತಿಲ್ಲ, ಸುಮ್ನಿರಿ, ಇಂಥವರಿಗೆ ಪಾಠ ಕಲಿಸಬೇಕು ಎಂದರು. ನೀವೇನು ನಮಗೆ ಪಾಠ ಕಲಿಸುವ ಅಗತ್ಯವಿಲ್ಲ ಎಂದು ಗ್ರೀಷ್ಮ ರೋಷದಿಂದ ಹೇಳಿದ. ನಮ್ಮಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ, ಇದೀಗ ಋತುವನ್ನು ಕಳುಹಿಸಿಕೊಡುತ್ತೇವೆ ಎಂದು ಶರತ್ ರವರು ವಿಜಯೇಂದ್ರ ರಾವ್ರವರ ಕೈ ಹಿಡಿದರು. ಲಕ್ಷ್ಮೀನಾರಾಯಣರಾವ್ರಿಗೆ ಕಿವಿ ಕೇಳಿಸದ ಕಾರಣ ಜಗಳ ಅರ್ಥವಾಗಲಿಲ್ಲ. ಎಲ್ಲರೂ ಹೋಗಿ ಮಲಗಿಕೊಳ್ಳಿ, ಆಗಲೇ 12 ಗಂಟೆ ಆಗುತ್ತಿದೆ, ಇನ್ನು ಏನು ಮಾತು, ಬೆಳಗ್ಗೆ ಎದ್ದ ಮೇಲೆ ಇನ್ನು ಶಾಸ್ತ್ರ ಇದೆ, ಆಗಬೇಕಾದರೆ ಓಕುಳಿ ಹೆಚ್ಚಾಗಿ ಕಲಿಸಿ ಎಲ್ಲರಿಗೂ ಹಾಕೋಣ ಎಂದರು ನಗುತ್ತಾ. ನಾನು ಹೆಣ್ಣು, ನೀವು ಹೆಣ್ಣು, ಇನ್ನೊಂದು ಹೆಣ್ಣಿಗೆ ಅನ್ಯಾಯವಾಗಬಾರದು, ಬೇರೆ ಸೀರೆ ಉಡಿಸಿ ಋತುನ ಕಳುಹಿಸಿಕೊಡಿ, ಹೋಗಿ ವಸಂತ ಎಂದರು ಸುಮಿತ್ರ. ನಮ್ಮನ್ನು ಕ್ಷಮಿಸಿಬಿಡಿ ಎಂದರು ವಸಂತ. ಇದು ಜಗಳವಾಡುವ ಸಮಯವಲ್ಲ, ಸಂಭ್ರಮ ಪಡುವ ಸಮಯ, ಹೋಗಿ ವಸಂತ ಎಂದರು ಮತ್ತೆ ಸುಮಿತ್ರಮ್ಮನವರು. ಅಲ್ಲಿಂದ ಹೇಮಂತ ಹೊರಟು ಹೋದ. ಬೇರೆ ಸೀರೆ ಉಡಿಸಿ ಪ್ರಸ್ತದ ಕೋಣೆಗೆ ಋತುಳನ್ನು ಬಿಟ್ಟರು. ಆಗಲೇ 1 ಗಂಟೆಯಾಗಿತ್ತು. ಹೇಮಂತ ಮುಖ ಊದಿಸಿಕೊಂಡು ಸಿಟ್ಟಿನಿಂದ ಗೋಡೆ ಕಡೆ ಮುಖ ಮಾಡಿ ಮಲಗಿದ್ದ. ಋತು ಮೆಲ್ಲನೆ ಮಂಚದ ಮೇಲೆ ಅವನ ಕಾಲಿನ ಬಳಿ ಕುಳಿತಳು. ರೀ ರೀ ಎಂದಳು. ಹೇಮಂತ ಉತ್ತರಿಸಲಿಲ್ಲ. ನನ್ನ ಮೇಲ ಸಿಟ್ಟಾರಿ ನಿಮಗೆ? ನಮ್ಮ ಮನೆಗಿನ್ನೂ ನೀನು ಬಂದಿಲ್ಲ, ಆಗ್ಲೇ ನಮ್ಮ ಕಡೆಯವರ ಮೇಲೆ ಅಪವಾದ ಹೊರಿಸ್ತೀಯಲ್ಲ ಎಂದ ಸಿಟ್ಟಿನಿಂದ. ಅದು ಸ್ವಾರಿ ರೀ, ಇಷ್ಟು ದಿನ ಹೇಗೆ ಮಲಗಿಕೊಳ್ಳುತ್ತಿದ್ಯೋ ಹಾಗೆ ಮಲಗಿಕೋ ಎಂದು ಮಲಗಿದಂತೆ ನಟಿಸಿದ. ಮತ್ತೆ ಹೇಮಂತನಿಂದ ಮಾತಿಲ್ಲ. ರೀ, ನನ್ನನ್ನು ಕ್ಷಮಿಸಿಬಿಡಿ ಎಂದು ಹೇಮಂತನ ಕಾಲು ಮುಟ್ಟಿದಳು. ಆದರೆ ಹೇಮಂತ ಯಾವುದೇ ರೀತಿಯ ಪ್ರತಿಕ್ರಿಯೆ ತೋರದೆ ಮಲಗಿಬಿಟ್ಟ. ಋತುಳ ಕಣ್ಣುಗಳಲ್ಲಿ 101 ಆಸೆ ಇತ್ತು, ಹೃದಯದಲ್ಲಿ ಬಯಕೆ ಇತ್ತು. ತನ್ನದೆಲ್ಲವನ್ನು ಹೇಮಂತನಿಗೆ ಅರ್ಪಿಸಬೇಕೆಂದು ಬಯಸಿದ್ದು. ಹೃದಯ ಜೋರಾಗಿ ಹೊಡೆದುಕೊಂಡು ಮೆಲ್ಲನೆ ಕಂಪಿಸಿದಳು. ಯಾಕೆ ಹೀಗಾಯಿತು? ತನ್ನದೊಂದು ಮಾತಿನಿಂದ ಈ ರಗಳೆ. 2 ಕಡೆಯವರಿಗೂ ಮನಸ್ತಾಪ. ಸಂತೋಷದಿಂದ ಇದ್ದ ಹೃದಯಗಳು ವಿರಸಗೊಂಡವು. ಎಷ್ಟು ಹೊತ್ತು ಹಾಗೆ ಕುಳಿತಿದ್ದಳೋ ಗೊತ್ತಿಲ್ಲ, ಹಾಗೇ ನಿದ್ರೆ ಆವರಿಸಿತ್ತು. ಹಕ್ಕಿಗಳ ಕಲರವದಿಂದ ಎಚ್ಚರವಾಯಿತು. ಕಿಟಕಿಯ ಮೂಲಕ ಹೊರಗಡೆ ನೋಡಿದಳು. ವಾಚನ್ನು ನೋಡಿದಳು. 5:15 ಆಗಿತ್ತು. ಹೇಮಂತ ಗಾಢ ನಿದ್ರೆಯಲ್ಲಿ ಇದ್ದ. ಸುರುಳಿಯಾದ ಕಪ್ಪು ಕೂದಲು, ತಿಳಿ ಕೆಂಪು ಬಣ್ಣ, ಪೌರುಷದ ಮೀಸೆ, ಬಲಿಷ್ಠ ಬಾಹುಗಳು. ಇಷ್ಟು ಸುಂದರವಾದ ಮುಖದ ಹಿಂದೆ ಅಷ್ಟು ಕೋಪವಾ ಎನಿಸಿತು ಆಕೆಗೆ. ಹಾಲು ಕುಡಿಯಲಿಲ್ಲ, ಹಣ್ಣು ತಿನ್ನಲಿಲ್ಲ. ಜೋಡಿಸಿ ಇಟ್ಟಿದ್ದ ತಿಂಡಿ ಎಲ್ಲ ಹಾಗೆ ಇತ್ತು. ವಸಂತಮ್ಮ ಮೆಲ್ಲನೆ ಬಾಗಿಲು ಬಡಿದರು. ಆ ನಿರೀಕ್ಷೆಯಲ್ಲೇ ಇದ್ದ ಋತು ಮೆಲ್ಲನೆ ಬಾಗಿಲು ತೆರೆದು ಹೊರಗಡೆ ಬಂದಳು. ಮೊದಲು ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಬಾ, ವಸಂತಮ್ಮ ಹೇಳಿದರು. ಓಕುಳಿ ಶಾಸ್ತ್ರವಾಯಿತು. ಅರಿಶಿಣ ಬೆರೆಸಿದ ನೀರನ್ನು ಋತು ಹೇಮಂತನಿಗೆ ಹಾಕಿದಳು. ಹೇಮಂತ ಋತುವಿಗೆ ಹಾಕಿದ. ಅದು ಇಬ್ಬರಿಗೂ ಬೇಕಾಗಿರಲಿಲ್ಲ. ಹೇಮಂತನ ಮುಖ ಸಿಟ್ಟಿನಿಂದ ಕೂಡಿತ್ತು. ಬಟ್ಟೆ ಬದಲಾಯಿಸಿದರು. ಕೆಲವರು ಊರುಗಳಿಗೆ ಹೊರಡುತ್ತಿದ್ದರು. ಭಟ್ಟರು ಅಡುಗೆ ಮಾಡುತ್ತಿದ್ದರು. ಋತು ರೂಮಿನಲ್ಲಿ ಕುಳಿತಿದ್ದಳು. ಆಕೆಯ ಮುಖ ಬಾಡಿತ್ತು. ಮನಸ್ಸಿನ ಮೂಲೆಯಲ್ಲಿ ಹೇಳಿಕೊಳ್ಳಲಾರದ ವೇದನೆ. ಕಣ್ಣು ಕೆಂಪಾಗಿತ್ತು. ಋತು ರಾತ್ರಿ ನಿದ್ರೆ ಮಾಡಿಲ್ಲ ಅಂತ ಕಾಣುತ್ತೆ ಎಂದರು ಒಬ್ಬರು. ಕಣ್ಣು ನೋಡಿ ಹೇಗೆ ಕೆಂಪಾಗಿದೆ ಎಂದರು ಮತ್ತೊಬ್ಬರು. ಆ ಮಾತಿಗೆ ಯಾರೋ ನಕ್ಕರು. ಋತುಗೆ ಆ ಮಾತು ಬೇಕಾಗಿರಲಿಲ್ಲ. ಅರೆ, ಎಲ್ಲರೂ ಸ್ವಲ್ಪ ಹೊತ್ತು ಸುಮ್ಮನಿರಿ, ಅವಳಿಗೆ ರೆಸ್ಟ್ ಬೇಕಾಗಿದೆ ಎಂದರು ವಸಂತಮ್ಮ. ಮಗಳ ಸೂಕ್ಷ್ಮ ಮನಸ್ಸನ್ನು ಅವರು ಅರಿತಿದ್ದರು. ರಾತ್ರಿ ಅವರಿಬ್ಬರಿಗೂ ಜಗಳವಾಗಿದೆ ಎಂದು ತಿಳಿಯಲು ತಡವಾಗಿರಲಿಲ್ಲ ಅವರಿಗೆ. ಆದ್ದರಿಂದ ಋತುವನ್ನು ಏನೂ ಪ್ರಶ್ನಿಸದೆ ಅವಳನ್ನು ಅವಳ ಪಾಡಿಗೆ ಬಿಟ್ಟಿದ್ದರು. ಮತ್ತೆ ಪ್ರಶ್ನೆ ಕೇಳಿ ನೋವು ಉಂಟು ಮಾಡುವುದು ಅವರಿಗೆ ಇಷ್ಟವಿರಲಿಲ್ಲ. ಮುಂದೆ ಗಂಡನ ಮನೆಯಲ್ಲಿ ಹೇಗಿರುತ್ತೋ ಎಂಬ ಅಳುಕು ಹೃದಯದಲ್ಲಿತ್ತು. ತಮ್ಮ ಪಾಡಿಗೆ ಸಾಮಾನುಗಳನ್ನು ಮನೆಗೆ ಪ್ಯಾಕ್ ಮಾಡುತ್ತಿದ್ದರು. ಗ್ರೀಷ್ಮ ಸಹಾಯ ಮಾಡುತ್ತಿದ್ದ. ಶರತ್ ನೆಂಟರಿಷ್ಟರನ್ನು ವಿಚಾರಿಸಿಕೊಳ್ಳುತ್ತಿದ್ದರು. ವರ್ಷ ಸೀರೆಗಳನ್ನು ಮಡಚುತ್ತಿದ್ದಳು. ಮಲ್ಲಿಗೆಯ ಪರಿಮಳ, ತಣ್ಣನೆಯ ಗಾಳಿ ಇದ್ದರೂ ಉಸಿರುಗಟ್ಟುವ ವಾತಾವರಣ. ಇನ್ನು 2 ವರ್ಷ ಮದುವೆ ಬೇಡ ಅಂದರೂ ಈ ಬಂಧನಕ್ಕೆ ತಳ್ಳಿದರು. ಮೊನ್ನೆ ತಾನೇ BA ಮುಗಿಯಿತು. ಗ್ರೀಷ್ಮ BCom ಮುಗಿಸಿ ಫ್ಯಾಕ್ಟರಿ ಒಂದರಲ್ಲಿ ಕೆಲಸದಲ್ಲಿದ್ದ.
ವರ್ಷ PUC ಮುಗಿಸಿ BScಗೆ ಸೇರುವ ತವಕದಲ್ಲಿ ಇದ್ದಳು. ಅಪ್ಪನಿಗೆ ರಿಟೈರ್ಡ್ ಆಗಿತ್ತು. ತಾನು ಸಹ ಕೆಲಸಕ್ಕೆ ಸೇರಿ ಹಣ ಸಂಪಾದಿಸಿ ಮದುವೆಯಾಗಬಹುದಾಗಿತ್ತು. ನನ್ನ ಮಾತನ್ನು ಕೇಳುವವರು ಯಾರು? ಹುಡುಗ ಲಕ್ಷಣವಾಗಿದ್ದಾನೆ. ಮಾರ್ಕೆಟಿಂಗ್ ಸೆಕ್ಷನ್ನಲ್ಲಿ ಆಫೀಸರ್, ಒಳ್ಳೆ ಸ್ಯಾಲ್ರಿ. ಮೇಲಾಗಿ ಅವರೇ ಮುಂದೆ ಬಂದು ವಿಚಾರಿಸಿರುವವರು. ತಂದೆಯವರ ಆರೋಗ್ಯ ಇತ್ತೀಚೆಗೆ ಸರಿಯಾಗಿರಲಿಲ್ಲ. ಆಗಿಂದಾಗೆ ಎದೆ ನೋವು. ಕಾರ್ಡಿಯಾಲಜಿಸ್ಟ್ಗೆ ತೋರಿಸಿದಾಗ ಹಾರ್ಟ್ ಅಟ್ಯಾಕ್ ಲೈಟಾಗಿ ಆಗಿದೆ ಎಂದು ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ದರು. ಅವರ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ನೋವಾಗದಂತೆ ನೋಡಿಕೊಳ್ಳಿ ಎಂದು ಹೇಳಿದ್ದರು. ಅವರಿಗೆ ಬೇಸರ ಮಾಡಬಾರದೆಂದು ಮದುವೆಗೆ ಒಪ್ಪಿಗೆ ಸೂಚಿಸಿದೆ. ಮತ್ತೆ 1 ತಿಂಗಳಿನಲ್ಲೇ ಎಂಗೇಜ್ಮೆಂಟ್, ಮದುವೆ ಎಲ್ಲ ಮುಗಿಯಿತು. ಎಲ್ಲ ಸುಸೂತ್ರವಾಗಿ ಹೂವಿನ ಸರ ಎತ್ತಿದಂತೆ ಆಯಿತು ಎಂದು ಸಂತೋಷ ಪಡಬೇಕಾದ ಸಂದರ್ಭದಲ್ಲಿ ಇದೇನೋ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ನಿಟ್ಟುಸಿರು ಬಿಟ್ಟಳು. ಋತು ಎಲ್ಲಿ? ಹೊರಗಡೆ ಹೇಮಂತನ ಧ್ವನಿ ಕೇಳಿಸಿತು. ರೂಮ್ನಲ್ಲೆಲ್ಲೋ ಇರಬೇಕು ನೋಡು, ಯಾರು ಉತ್ತರಿಸಿದರು. ಹೇಮಂತ ಹುಡುಕುತ್ತಾ ಋತು ಇದ್ದ ರೂಮಿಗೆ ಬಂದ. ನಾನು ಸ್ವಲ್ಪ ಋತು ಹತ್ರ ಮಾತನಾಡಬೇಕು ಎಂದ ಹೇಮಂತ. ಗ್ರೀಷ್ಮ, ವಸಂತಮ್ಮ, ವರ್ಷ ಅಲ್ಲೇ ಇದ್ದ ಇನ್ನು ಇಬ್ಬರು ಹೊರಗಡೆ ಬಂದರು. ಹೇಮಂತ ರೂಮ್ನ ಬಾಗಿಲು ಹಾಕಿ ಚಿಲಕ ಹಾಕಿದ. ಋತು ಕುಳಿತದ್ದಲ್ಲಿಗೆ ಬಂದು ಅವಳ ಪಕ್ಕದಲ್ಲಿ ಕುಳಿತ. ಋತು ಗೋಡೆ ಕಡೆ ಮುಖ ಮಾಡಿದಳು. ಹೇಮಂತ ಋತುಳ ಬಲಗೈಯನ್ನು ತನ್ನ ಬಲಗೈಯಲ್ಲಿ ಹಿಡಿದು ಮೃದುವಾಗಿ ಅದುಮಿ ಚದುರಿದ ಮುಂಗುರುಳನ್ನು ಸರಿಪಡಿಸಿದ. ಋತು ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಶಿಲೆಯಂತೆ ಕುಳಿತಿದ್ದಳು. ಹೇಮಂತ ಋತುಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿ ಮೃದುವಾಗಿ ಹಣೆಗೆ ಚುಂಬಿಸಿದ. ಸ್ವಾರಿ ಋತು, ನಿನ್ನ ಮಧುರ ಕನಸುಗಳನ್ನು ಹಾಳು ಮಾಡಿದೆ. ಸೀರೆ ಸಿಕ್ಕಿತು. ನಮ್ಮ ಚಿಕ್ಕಮ್ಮನ ಸೂಟ್ಕೇಸ್ನಲ್ಲೇ ಆ ಸೀರೆ ಇತ್ತು. ಅವರು ಇಂದು ಬೆಳಿಗ್ಗೆ ಯಾವುದೋ ಕಾರಣಕ್ಕೆ ಸೂಟ್ಕೇಸ್ ಓಪನ್ ಮಾಡಿದಾಗ ನೋಡಿದೆ. ನಮ್ಮಿಬ್ಬರಿಗೂ ಸ್ವಲ್ಪ ವಾಗ್ವಾದ ನಡೆಯಿತು. ಅವರು ಹೀಗೆ ಮಾಡಿದ್ದಾರೆ ಅಂತ ಊಹಿಸಲು ಸಾಧ್ಯವಿಲ್ಲ. ನಮ್ಮ ಮನೆತನದ ಪ್ರಶ್ನೆ ಇದು. ಈ ವಿಷಯ ಯಾರಿಗೂ ಗೊತ್ತಾಗಬಾರದು. ನಮ್ಮಿಬ್ಬರಲ್ಲೇ ಇರಲಿ. ಪ್ರಾಮಿಸ್, ಇದರ ಬಗ್ಗೆ ಮತ್ತೆಂದು ಚರ್ಚಿಸಬೇಡ ಎಂದ. ಋತು ಮೌನವಾಗಿ ಕುಳಿತಿದ್ದಳು. ಹೃದಯ ಇನ್ನೂ ತಿಳಿಯಾಗಿರಲಿಲ್ಲ. ಸ್ವಾರಿ ಋತು, ಸ್ವಾರಿ ಕೇಳಿದ್ನಲ್ಲ. ಇನ್ನು ನನ್ನ ಮೇಲೆ ಕೋಪನಾ? ನಾನು ಸ್ವಲ್ಪ ಮುಂಗೋಪಿ ಅಷ್ಟೇ. ಆದರೆ ನನ್ನ ಹೃದಯ ಮೃದು. ಮುಂದೆ ನಿನಗೆ ತಿಳಿಯುತ್ತದೆ. ಈಗ ಇನ್ನು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ನಾವಿಬ್ಬರೂ ಸಂತೋಷವಾಗಿರೋಣ. ಅದೊಂದು ಕೆಟ್ಟ ಘಟನೆ, ಅದನ್ನು ಮರೆತು ಬಿಡು. ಮನಸ್ಸುಗಳ ಮಧುರ ಬಾಂಧವ್ಯವೆಂದರೆ ಹಾಗೇನೆ. ಒಂದು ನಿಟ್ಟುಸಿರಿಗೂ ಬೆಲೆ ಇರುತ್ತದೆ. ಎಷ್ಟೋ ವೇಳೆ ನಮಗೆ ಅರಿವಿಲ್ಲದೆ ವಿಚಿತ್ರವಾಗಿ ವರ್ತಿಸಿ ಬಿಡುತ್ತೇವೆ. ಆ ವರ್ತನೆ ನೋವಿಗೂ ಕಾರಣವಾಗುತ್ತದೆ. ವೃಥಾ ಚಿಂತೆ. ಈಗ ಆದದ್ದು ಹಾಗೆ. ನೀನು ಕ್ಷಮಿಸದಿದ್ದರೆ ನಾನು ಹೊರಗಡೆ ಹೋಗುವೆ ಎಂದು ಎದ್ದು ನಿಂತು ಬಾಗಿಲ ಬಳಿ ಬಂದ. ಇನ್ನೇನು ಚಿಲಕ ತೆಗೆಯಬೇಕು. ಆಗ ಋತು ಎದ್ದು ಬಂದು ಅವನ ಕೈ ಹಿಡಿದಳು. ತಲೆ ಎತ್ತಿ ಹೇಮಂತನ ಕಣ್ಣುಗಳಲ್ಲಿ ತನ್ನ ಕಣ್ಣನ್ನು ಇಟ್ಟಳು. 4 ಕಣ್ಣುಗಳ ಮಿಲನ. ಅವನ ಬಿಸಿ ಉಸಿರು ತಾಕುತ್ತಿತ್ತು. ಶರೀರ ಕಂಪಿಸುತ್ತಿತ್ತು. ಹೇಮಂತ ಮತ್ತೊಮ್ಮೆ ಚುಂಬಿಸಿದ. ಹೇಮಂತ ಋತು ನಗುತ್ತಾ ರೂಮಿನಿಂದ ಹೊರಗಡೆ ಬಂದದ್ದನ್ನು ಶರತ್, ವಸಂತಮ್ಮ ನೋಡಿದರು. ಸದ್ಯ ಎಲ್ಲ ಸರಿ ಹೋಯಿತು ಅಂತ ಕಾಣತ್ತೆ ಎಂದರು ವಸಂತಮ್ಮ. ಶರತ್ ವಸಂತಮ್ಮನ ಕಡೆ ನೋಡಿ ಮುಗುಳು ನಕ್ಕರು. ಅಡುಗೆ ರೆಡಿಯಾಗಿದೆ, ಎಲೆ ಹಾಕಿಸೋಣ್ವಾ ಅಪ್ಪ? ಗ್ರೀಷ್ಮ ಬಂದು ಕೇಳಿದ. ಹಾಕಿಸು ಎಂದ ಶರತ್ ತಾವೇ ಬಾಳೆ ಎಲೆ ಹಾಕಲು ಮುಂದಾದರು. ಬಿಸಿಬೇಳೆ ಬಾತು, ಮೊಸರು ಅನ್ನ, ತಿಳಿಸಾರು, ಆಂಬೊಡೆ, ಬಾದಾಮಿ ಪೂರಿ, 2 ಪಲ್ಯ, 2 ಕೋಸಂಬರಿ, ಪಾಯಸಗಳನ್ನು ಭಟ್ಟರು ಬಡಿಸಿದರು. ಹೇಮಂತ ಋತು ನಗುತ್ತಾ ಬಂದು ಊಟಕ್ಕೆ ಕುಳಿತರು. ಇಬ್ಬರು ಮಾತನಾಡುತ್ತಾ ಊಟ ಮಾಡಲು ಆರಂಭಿಸಿದರು. ಆಗ ಅವರ ಎದುರಿಗೆ ಸೌಭಾಗ್ಯ ಊಟಕ್ಕೆ ಕುಳಿತಿದ್ದರು. ಅವರಿಗೆ ಊಟ ರುಚಿಸಲಿಲ್ಲ. ತುತ್ತು ಗಂಟಲಲ್ಲಿ ಇಳಿಯಲಿಲ್ಲ. ಈರ್ಷೆಯಿಂದ ಋತುಳನ್ನೇ ನೋಡಿದರು. ಎಲ್ಲಿ ಹೋಗುತ್ತೀಯ ಋತು ನೀನು? ನನ್ನ ಕೈಗೆ ಸಿಕ್ಕೇ ಸಿಗ್ತೀಯಾ? ಗೊಂಬೆಯಂತೆ ನಿನ್ನ ಆಡಿಸುವೆ ಎಂದುಕೊಂಡರು. ಶರತ್, ವಸಂತಮ್ಮ ಬೀಗರಿಗೆ ಉಪಚಾರ ಹೇಳಿದರು. 3 ಸಾರಿ ಸಿಹಿ ಬಡಿಸಿದರು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.